ಕೊಲೆ ಪ್ರಕರಣದ ಫಾಲೋ ಅಪ್ಪು. ಕೇಸ್ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದರ ಅಂದಾಜಿದೆ ನಿಮಗೆ. ಪ್ರಕರಣದಲ್ಲಿ 14ನೇ ಆರೋಪಿಯಾಗಿದ್ದ ಪ್ರದೋಷ್ ನಾನು ಮಾಫಿ ಸಾಕ್ಷಿಯಾಗ್ತೀನಿ ಅಂತ ಕೋರ್ಟಿಗೆ ಅರ್ಜಿ ಸಲ್ಲಿಸುವುದರೊಂದಿಗೆ ಒಂದು ಇಂಟ್ರೆಸ್ಟಿಂಗ್ ಹಂತಕ್ಕೆ ಈ ಕೇಸ್ ಬಂದು ನಿಂತ್ಕೊಂಡಿತು. ಮಾಫಿ ಸಾಕ್ಷಿ ಆಗೋದಕ್ಕೆ ನಾನು ತಯಾರು ಅಂತ ಅರ್ಜಿ ಸಲ್ಲಿಸುವುದಕ್ಕೆ ಒಬ್ಬ ಆರೋಪಿಗೆ ಹಕ್ಕಿರುತ್ತೆ. ಆದರೆ ನಿರ್ಧಾರ ಆತ ಮಾಡೋದಕ್ಕಾಗೋದಿಲ್ಲ. ನಿರ್ಧಾರ ಕೋರ್ಟ್ ಮಾಡಬೇಕು. ಅನೇಕ ವಿಷಯಗಳನ್ನು ಪರಿಗಣನೆ ಮಾಡುತ್ತೆ ಕೋರ್ಟ್. ನಡೆದಿರುವ ಕ್ರೈಮ್ನಲ್ಲಿ ಆತನ ಪಾತ್ರ ಎಷ್ಟು ಅದು ಮುಖ್ಯ. ಆತನದೇ ತುಂಬ ದೊಡ್ಡ ಪಾತ್ರ ಆಗಿದ್ದರೆ ಮಾಫಿ ಸಾಕ್ಷಿ ಮಾಡ್ಕೊಳ್ಳೋದಿಲ್ಲ ಕೋರ್ಟು. ಶಿಕ್ಷೆ ಅನುಭವಿಸ್ಬೇಕು ನೀನು ಅನ್ನತ್ತೆ. ಆತನ ಪಾತ್ರ ಕಡಿಮೆ ಇರಬೇಕು. ಆತ ಕ್ರೈಮ್ನಲ್ಲಿ ವಿಪರೀತ ಇನ್ವಾಲ್ವ್ ಆಗಿರಬಾರ್ದು. ಆದರೆ ಆತನಿಗೆ ತುಂಬ ಮಾಹಿತಿ ಗೊತ್ತಿರಬೇಕು. ಅಂಥವರು ಮಾಫಿ ಸಾಕ್ಷಿ ಆದರೆ ಓಕೆ. ಪ್ರದೋಷ ಅಂಥವನೇ ಈ ಕೇಸ್ನಲ್ಲಿ. ಮಾಫಿ ಸಾಕ್ಷಿ ಆದರೆ ಶಿಕ್ಷೆ ಆಗೋದಿಲ್ಲ. ಉಳಿದ ಆರೋಪಿಗಳಿಗೆ ಶಿಕ್ಷೆ ಕೊಡಿಸೋದಕ್ಕೆ ಆತನ ಹೇಳಿಕೆ ಸಹಾಯ ಆಗುತ್ತೆ. ಈತ ಹೊರಗೆ ಬಂದ್ಬಿಡ್ತಾನೆ. ಈಗ ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಬಸವರಾಜ ಮುತ್ಗಿ ಮಾಫಿ ಸಾಕ್ಷಿ. ವಿನಯ್ ಕುಲಕರ್ಣಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಕೊಡಿಸೋದಕ್ಕೆ ಬಸವರಾಜ ಮುತ್ಗಿ ಸಾಕ್ಷಿ ಕಾರಣ ಆಯಿತು. ಅಂದರೆ ತುಂಬ ಮೇಜರ್ ರೋಲ್ ಪ್ಲೇ ಮಾಡ್ತು. ಬಸವರಾಜ ಮುತ್ಗಿಗೆ ಶಿಕ್ಷೆ ಆಗೋದಿಲ್ಲ, ಆತ ಹೊರಗೆ ಬರ್ತಾರೆ. ಇಲ್ಲೂ ಹಾಗೆ ಆಗೋದು. ಹಂಗಂತ ದರ್ಶನೇ ಬಂದು ನಾನೇ ಮಾಫಿ ಸಾಕ್ಷಿ ಆಗ್ತೀನಿ ಅನ್ನೋದಕ್ಕಾಗತ್ತಾ? ಇಲ್ಲ, ಹಂಗೆ ಬರೋದಿಲ್ಲ. ಇಡೀ ಕೇಸ್ನಲ್ಲಿ ಏನು ಬರೀ ಪವಿತ್ರ ಗೌಡಗೆ ಶಿಕ್ಷೆ ಕೊಡಿಸೋದಕ್ಕೆ ಕೇಸ್ ನಡೀತಾ ಇರೋದು ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲಿ ಪ್ರದೋಷ್ ಥ್ರೂಔಟ್ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಆರಂಭ ಆದಾಗಿನಿಂದ ಹಿಡಿದು ಆತನ ಹೆಣ ಡಿಸ್ಪೋಸ್ ಮಾಡುವ ತನಕ, ದರ್ಶನ್ನಿಂದ ದುಡ್ಡು ಇಸ್ಕೊಂಡು ಯಾರೋ ಪಾಪಿ ಪರದೇಶಿಗಳನ್ನು ಪೊಲೀಸ್ ಸ್ಟೇಷನ್ನಿಗೆ ಕಳಿಸಿ ಸರೆಂಡರ್ ಮಾಡಿಸೋ ತನಕ ಹಿ ವಾಸ್ ದ ವಿಟ್ನೆಸ್. ದರ್ಶನ್ ರೇಣುಕಾಸ್ವಾಮಿಯ ಎದೆಯ ಮೇಲೆ ಕಾಲಿಟ್ಟು ತುಳಿತಾ ಇದ್ದಾಗ ಹೊಡಿಬೇಡಿ ಸತ್ತೋಗ್ತಾನವನು ಅಂತ ಮನವಿ ಮಾಡಿಕೊಂಡಿದ್ದು ಪ್ರದೋಷ್. ಹಿ ಈಸ್ ದ ವಿಟ್ನೆಸ್. ಹೊಡೆಯಬಾರದ ಜಾಗಕ್ಕೆ ಹೊಡೆಯಬಾರದ ರೀತಿಯಲ್ಲಿ ಹೊಡೆದು ದರ್ಶನ್ ಹೊರಟು ಹೋದ ನಂತರ ಇವನು ಸತ್ತೋಗಿದ್ದಾನೆ ಅಂತ ಫೋಟೋ ತೆಗೆದು ದರ್ಶನ್ಗೆ ಕಳಿಸಿದವನು ಪ್ರದೋಷ್. ಅಷ್ಟು ಪಾತ್ರ ಇದೆ ಈತನದ್ದು. ಅಷ್ಟಕ್ಕೆ ವಿಟ್ನೆಸ್ ಈತ. ಹಂಗಂತ ಕೊಲೆಯನ್ನು ಪ್ರದೋಷೇ ಮಾಡಿದ್ನ ಅಂದ್ರೆ ಅಲ್ಲ. ಆ ಕಾರಣಕ್ಕಾಗಿ ಮಾಫಿ ಸಾಕ್ಷಿ ಆಗೋದಕ್ಕೆ ಅಡ್ಡಿ ಇಲ್ಲ ಅಂತ ಕೋರ್ಟ್ ಹೇಳ್ತಿವತ್ತು. ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ಅಡ್ಡಿ ಇಲ್ಲ. ಮಾಫಿ ಸಾಕ್ಷಿ ಆಗುವುದಕ್ಕೆ ಒಬ್ಬ ವ್ಯಕ್ತಿಗೆ ಒಪ್ಪಿಗೆ ಸಿಕ್ಕ ತಕ್ಷಣ ಆತ ಜೈಲಿನಿಂದ ಹೊರಗೆ ಬಂದು ಬಿಡಬೇಕಾ ಬಿಡಬಾರ್ದಾ? ಒನ್ಸ್ ಅಗೇನ್ ಪ್ರೆರಾಗೇಟಿವ್ ಆಫ್ ದ ಕೋರ್ಟ್. ನ್ಯಾಯಾಲಯ ನಿರ್ಧಾರ ಮಾಡುತ್ತೆ. ಪ್ರದೋಷ್ ವಿಷಯದಲ್ಲಿ ಆಗಿರುವ ನಿರ್ಧಾರ ಏನು? ಹೊರಗೆ ಬರಂಗಿಲ್ಲ. ಅಷ್ಟೂ ಸಾಕ್ಷಿಗಳ ವಿಚಾರಣೆ ಮುಗಿಯೋ ತನಕ, ಟ್ರಯಲ್ ಮುಗಿಯೋ ತನಕ ಪ್ರದೋಷ್ ಜೈಲಿನಲ್ಲೇ ಇರಬೇಕು ಅನ್ನುವ ತೀರ್ಮಾನ ಆಯಿತು. ಈಗಲ್ಲ, ಮಾಫಿ ಸಾಕ್ಷಿ ಆಗೋದು ಅಂತ ತೀರ್ಮಾನವಾಗುವುದಕ್ಕಿಂತ ತುಂಬ ದಿನ ಮುಂಚೆನೇ ಪ್ರದೋಷ್ನನ್ನು ಉಳಿದ ಆರೋಪಿಗಳು ದರ್ಶನ್ ಆ್ಯಂಡ್ ಅದರ್ಸ್ ಇರುವ ಬ್ಯಾರಕ್ನಿಂದ ಬೇರೆ ಕಡೆ ಹಾಕಿಬಿಟ್ಟಿದ್ದಾರೆ ಜೈಲಿನಲ್ಲಿ. ಮಾಫಿ ಸಾಕ್ಷಿ ಅರ್ಜಿ ಬಂದ ದಿನಾನೇ ನಡೆದ ಘಟನೆಯನ್ನು ಹೇಳಿದ್ದೆ ನಾನು. ಪ್ರದೋಷ್ ಹೆಂಡತಿ ಪ್ರದೋಷ್ನನ್ನು ಭೇಟಿಯಾಗೋದಕ್ಕೆ ಜೈಲಿಗೆ ಹೋದ ಸಂದರ್ಭದಲ್ಲಿ ಆತನ ಮುಖದ ಮೇಲೆ ಗಾಯಗಳಿದ್ವು. ಏನಿದು ಅಂದಾಗ ಗುಳವಂತ ಅಳಕ್ಕೆ ಶುರು ಮಾಡಿದ್ನಂತ. ದರ್ಶನ್ ಹೊಡಿತಾನೆ ನನ್ನನ್ನು ಒಳಗೆ ಅಂತ. ಜೈಲಿನಲ್ಲಿ ಹೊಡಿತಾನೆ ನನ್ನನ್ನು. ಸ್ಪೆಷಲಿ ಬೇಲ್ ಕ್ಯಾನ್ಸಲ್ ಆಗಿ ಒಳಗೆ ಹೋಗಿ ಸುಪ್ರೀಂ ಕೋರ್ಟ್ ತನಕ ಹೋಗಿ ಬೇಲ್ ಕೊಡಿ ಅಂದರೆ ಟ್ರಯಲ್ ಮುಗಿಯೋ ತನಕ ಜೈಲಿನಲ್ಲಿ ಇರಬೇಕು ಅನ್ನುವ ಜಡ್ಜ್ಮೆಂಟ್ ಬಂದ ನಂತರ ಆತ ತುಂಬ ಕ್ರೂರವಾಗಿ ಆಡ್ತಿದ್ದಾನೆ ನನ್ನ ಜೊತೆಗೆ ಅಂತ ಅಳಕ್ಕೆ ಶುರು ಮಾಡಿದ್ನಂತೆ. ಹೆಂಡತಿ ವಕೀಲರ ಜೊತೆಗೆ ಮಾತಾಡಿದಾಗ ಆ ನಂತರ ನಡೆದ ಬೆಳವಣಿಗೆ ಮಾಫಿ ಸಾಕ್ಷಿ ಎತ್ತು. ಮಾಫಿ ಸಾಕ್ಷಿ ಆಗೋದು ಅಂತ ಆದಮೇಲೆ ಬೇರೆ ಬ್ಯಾರಕ್ಕಿಗೆ ಶಿಫ್ಟ್ ಮಾಡಿಬಿಟ್ಟು